ಸಹಾಯ ಮಾಡಲಿ? ಮೇಡಮ್ ಇವಾಗ ಬಂದಿರೋ ರೈಟು ₹120 ₹100 ಪ್ಲಸ್ ₹20 ಟಿಪ್ಸ್ ತೋರಿಸಿತ್ತು. ಬರುವಾಗ ರೂಟು ಕಬ್ಬನ್ ಪಾರ್ಕ್ ಒಳಗಡೆಯಿಂದ ರೂಟ್ ತೋರಿಸಿದ್ದು. ನಾನು ಅವಾಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಹೇಳಿದೆ. ಹತ್ರದ ರೂಟಲ್ಲಿ ಕರ್ಕೊಂಡೋಗಿ ಸರ್, ಅದು ಬಿಟ್ಟರೆ ಕಬ್ಬನ್ ಪಾರ್ಕ್ ಹೋಗೋಕ್ಕಾಗಲ್ಲ ಅಂದೆ. ಅಲ್ಲಿ ಹೋಗಿ ನೀವು ಫೋನ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಅಂದರು. ಡ್ರಾಪ್ ಮಾಡಿದ್ಮೇಲೆ ₹143 ಅಪ್ಡೇಟ್ ಆಗಿದೆ. ಆದರೆ ಕಸ್ಟಮರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದವರು. ಮಕ್ಕಳು ಇಳಿದ್ಬಿಟ್ಟು ಹೋದ್ರು. ಈಗ ₹143 ತೋರಿಸ್ತಾ ಇದೆ. ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರಿಗೆ ಅಪ್ಡೇಟ್ ಆಗಿರುತ್ತೆ, ಆದರೆ ಅವ್ರು ದುಡ್ಡು ಕೊಡಬೇಕಾಗತ್ತೆ ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ಕಸ್ಟಮರು? ಅವರು ಈಗ ಮಕ್ಕಳ ಹತ್ರ ಎಲ್ಲಿರುತ್ತೆ ಅಮೌಂಟು? ಸ್ಕೂಲ್ ಮಕ್ಕಳ ಹತ್ರ ಎಲ್ಲಿರುತ್ತೆ? ಈಗ ಅವರು ಕಸ್ಟಮರು ಇಂಟೆನ್ಷನಲ್ಲಿ ಕೇಳಿ, ಕಸ್ಟಮರ್ಗೆ ಹೋಗಿರುತ್ತೆ, ಡಿಸ್ಪ್ಲೇ ಆಗಿರುತ್ತೆ ಎಷ್ಟು ಅಮೌಂಟ್ ಆಗಿದೆ ಅಂತ ಅಲ್ವಾ? ಅವ್ರಿಗೆ ಗೊತ್ತಾಗಿದೆ ಮೇಡಮ್, ಅವ್ರಿಗೆ ಮಕ್ಕಳು ಡ್ರಾಪ್ ಆಗಿದೆ ಅಂತ ಗೊತ್ತಾಗಿದೆ. ಹಂಗಾಗಿ ಇನ್ನು ಡಿಸ್ಪ್ಲೇ ಆಗಿರೋ ಅಮೌಂಟ್ ₹23 ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ನಮಗೂ ನಿಮ್ಮ ಕಸ್ಟಮರ್ಗೂ ಮಧ್ಯದಲ್ಲಿ ಇರೋರು ಯಾರು? ಕಸ್ಟಮರ್ ಎಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ. ನನಗೆ ನಾನು ಮುಂಚೆನೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಬರುವಾಗ ದಾರಿನಲ್ಲಿ ಇದು ರೂಟು ಕಬ್ಬನ್ ಪಾರ್ಕ್ ಒಳಗಡೆಯಿಂದ ತೋರಿಸ್ತಾ ಇದೆ, ಆಟೋ ಅಲೋ ಇಲ್ಲ ಕಬ್ಬನ್ ಪಾರ್ಕ್ ಒಳಗಡೆ, ನನಗೆ ಎಕ್ಸ್ಟ್ರಾ ಆಗಿದ್ದನ್ನ ನೀವು ಕೊಡಿಸ್ಬೇಕು ಅಂತ. ಆಯ್ತು ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಡ್ರಾಪ್ ಮಾಡಿದ್ಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ದೀವಿ. ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ನಾನು ಮುಂಚೆ ಕಸ್ಟಮರ್ಗೆ ನನ್ನ ಕಡೆಯಿಂದ ಯಾವುದೇ ಕಿರುಕುಳ ಆಗಿರಲಿ, ತೊಂದರೆ ಆಗಿಲ್ಲ. ಅವ್ರ ಡೆಸ್ಟಿನೇಷನ್ ಏನು ತೋರಿಸಬೇಕಾಯ್ತು, ನನ್ನ ಸರ್ವಿಸ್ ಏನು ಕೊಡಬೇಕಾಗಿತ್ತು, ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಈಗ ನನಗೆ ಬರಬೇಕಾಗಿರುವಂಥ ಕೂಲಿ ಅಥವಾ ಪ್ರತಿಫಲ ಕನ್ಸಿಡರೇಷನ್ ಏನಿದೆ ಅದು ಬರಲೇಬೇಕಲ್ವಾ ಮೇಡಮ್? ನನ್ನ ಜವಾಬ್ದಾರಿ ಅಲ್ಲ ಅಂತ ನೀವು ಮುಗಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದ್ಸತಿ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ಕಸ್ಟಮರ್ ಡೀಟೇಲ್ ಯಾವುದೇ ರೀತಿ ಓಪನ್ ಆಗಲ್ಲ ಸರ್. ನೀವು ಯಾರನ್ನೇ ಕರ್ಕೊಂಡು ಹೋಗಿದ್ರೆ ಕಸ್ಟಮರ್ ಫೋನ್ ನಂಬರ್ ಮೇಡಮ್. ಇವಾಗ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಅಲ್ವಾ ಸರ್, ಆ ಆಪ್ಷನ್ ಇದ್ರೆ ಖಂಡಿತ ಮಾಡ್ಕೊಡ್ತಿದ್ರಲ್ವಾ? ಈಗ ನಮ್ಮದು ಅಮೌಂಟಿಲ್ಲ, ಸಂಪಾದನೆ ಮಾಡಕ್ ಬಂದಿದ್ದೀನಿ. ನೀವು ದಯವಿಟ್ಟು ಇಷ್ಟೇ ಹೇಳ್ಕೊಳ್ಳಿ, ನನ್ನ ಅಮೌಂಟ್ ಏನಿದೆ ನನಗೆ ಕೊಟ್ಬಿಟ್ಟು ಹೋಗಿ ಅಂತ ನಾನು ಅಲ್ಲೇ ದಾರಿನಲ್ಲಿ ಇಟ್ಕೊಡಾಯ್ತಲ್ಲ ಮೇಡಮ್. ಹೇಳಿ. ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಮೇಡಮ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲ ಮೇಡಮ್, ಇಲ್ಲಿ ಸರ್ವಿಸ್ ಕೊಡೋದು. ನೀವು ಅಂದ್ರೆ ರ್ಯಾಪಿಡೋದವರು ದುಡ್ಡು ಸಂಪಾದನೆ ಮಾಡೋದಕ್ಕೆ ಮಾತ್ರ ಬಂದಿದ್ದೀರಾ? ನೀವು ಬೇರೆ ರೀತಿ ಸಮಾಜದ ಬಗ್ಗೆ ಕಾಳಜಿನೇ ಇಲ್ವಾ? ಹೇಳಿ, ಸಮಾಜದ ಬಗ್ಗೆ ಕಾಳಜಿನೇ ಇಲ್ವಾ? ನಾವು ಪ್ಯಾಸೆಂಜರ್ ಹೆಂಗಾದ್ರೂ ಹೋಗ್ಬಿಡ್ಲಿ, ಡ್ರೈವರ್ಗಳು ಹೆಂಗಾದ್ರೂ ಹೋಗ್ಬಿಡ್ಲಿ, ನನಗೆ ಬರೋ ಕಮಿಷನ್ ನನಗೆ ಬರಲಿ, ಪ್ಲಾಟ್ಫಾರ್ಮ್ ಫೀಸ್ ಬರಲಿ, ಕಮಿಷನ್ ಬರಲಿ ಅಂತ ನಿಮ್ಮ ಉದ್ದೇಶ? ಪ್ಯಾಸೆಂಜರ್ಗೆ ಏನಾದರೂ ಪರವಾಗಿಲ್ಲ, ಡ್ರೈವರ್ಗಳಿಗೆ ಏನಾದರೂ ಪರವಾಗಿಲ್ಲ, ನನಗೆ ಬರೋದು ಕಂಪನಿ ಅಂತ ಕಮಿಷನ್ ಬರಲಿ. ಪ್ಲಾಟ್ಫಾರ್ಮ್ ಫೀಸ್ ಬಂತು ನನಗೆ ಆಲ್ರೆಡಿ ಬೆಳಿಗ್ಗೆನೆ ₹20. ಇನ್ನು ಯಾರಾದ್ರೂ ಏನಾದ್ರು ಹಾಳಾಗೋಗ್ಲಿ ಅಂತ ನಿಮ್ಮ ರ್ಯಾಪಿಡೋದವ್ರ ಮೇಲೆ ಯಾರು ನಿಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಿಮ್ಮ ಕಂಪನಿಗೆ, ಅವ್ರ ಮೇಲೆ ನಾವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಇವ್ರು ಯಾವುದೇ ರೀತಿ ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ಇವ್ರು ನಮಗೆ ಈ ತರ ಒಂದು ಇನ್ಸಿಡೆಂಟ್ ಆಯ್ತು, ಇವರು ಅವ್ರ ಜವಾಬ್ದಾರಿನ ಮುಗಿಸ್ಕೊಂಡ್ರು, ಇವ್ರ ಮೇಲೆ ಕ್ರಮ ತಗೋಬಳ್ಳಿ. ಇವ್ರ ಲೈಸೆನ್ಸ್ ಅದೇ ಏನಾದ್ರೂ ಡ್ರೈವರ್ ಕಡೆಯಿಂದ ಏನಾದ್ರೂ ಡಿಫಾಲ್ಟ್ ಇದ್ರೆ ನೀವು ಸಸ್ಪೆಂಡ್ ಮಾಡ್ತೀವಿ ಅಂತ ಧಮಕಿ ಹಾಕ್ತೀರಿ, ರೈಡ್ಗಳು ಕೊಡೋದಿಲ್ಲ, ಈ ತರದ್ದೆಲ್ಲ ಪ್ರಾಬ್ಲಮ್ ಮಾಡ್ತೀವಿ. ಈಗ ಮಧ್ಯದಲ್ಲಿ ಈಗ ಅಗ್ರಿಗೇಟರ್ ಅಂದ್ರೆ ಏನು? ಪ್ಯಾಸೆಂಜರ್ಗಾಗ್ಲಿ ಇಲ್ಲ ಗ್ರಾಹಕರಿಗಾಗ್ಲಿ ಡ್ರೈವರ್ಗಾಗ್ಲಿ ಮಾಡ್ಕೊಂಡು ಹೇಳಿ ಮೇಡಮ್, ಪ್ಲಾಟ್ಫಾರ್ಮ್ ಅಂತ ಮಾಡ್ಕೊಂಡ್ಮೇಲೆ ನಮಗೆ ಅವ್ರು ಯಾರಂತ ಗೊತ್ತಿಲ್ಲ, ಅವ್ರಿಗೆ ನಾವ್ ಯಾರಂತ ಗೊತ್ತಿರೋದಿಲ್ಲ. ನಿಮ್ಮ ಭರವಸೆ ಮೇಲೆ ಇಬ್ರು ಕಮಿಟ್ ಆಗಿರ್ತೀವಿ. ಮಧ್ಯದಲ್ಲಿರೋರು ಯಾರಿಗೂ ಅನ್ಯಾಯ ಆಗಿದಾಗೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ. ಹಿಂಗಿದ್ದಾಗ ಅದ ಜವಾಬ್ದಾರಿನ ಯಾಕೆ ನಿಭಾಯಿಸಕ್ ಆಗ್ತಾ ಇಲ್ಲ ನಿಮ್ಗೆ? ಹೇಳಿ. ಆಯ್ತು ಮೇಡಮ್, ಇವಾಗ ನೀವು ಬರೀ ಒಂದು ಕಾಲ್ ಸೆಂಟರ್ ಕುತ್ಕೊಂಡಿದ್ದೀರಿ, ನಿಮ್ಮ ಕೈಯಲ್ಲಿ ಅದು ಅವಕಾಶ ಇಲ್ಲ. ನಿಮ್ಮ ಓನರ್ದು ನಂಬರ್ ಕೊಡಿ, ನಮ್ಮ ಮಾತಾಡ್ತೀನಿ. ಯಾರು ಓನರ್ ಇದ್ದಾನೆ ಇಲ್ಲ, ನಿಮ್ಮ ಸೀನಿಯರ್ ಆಫೀಸರ್ ಯಾರಿದ್ದಾರೆ ಅವ್ರದ್ದು ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಆಪ್ಷನ್ ಇಲ್ಲ ಮತ್ತೆ ನೀವೇನು ಕೂತ್ಕೊಂಡಿದ್ದೀರಿ ಅಲ್ಲಿ? ಸುಮ್ಮನೆ ಮೂಗಿಗೆ ತುಪ್ಪ ತಗೊಬಿಟ್ಟು ಸಮಾಧಾನ ಮಾಡಿ ಕಳ್ಸಕ? ಇದೇನು ಹಂಗಾದ್ರೆ ಕಾಲ್ ಸೆಂಟರ್ ಅಂದ್ರೆ ಕಾಮಿಡಿ ಸೆಂಟರಾ? ಹೇಳಿ ಮೇಡಮ್. ಅಲ್ಲ, ನೀವು ಬೇಜಾರು ಮಾಡ್ಕೊಬೇಡಿ ಏನ್ ಹಿಂಗ್ ಮಾತಾಡ್ತಾರೆ ಅಂತ. ನಮಗೆ ನೀವು ರ್ಯಾಪಿಡೋ, ಓಲಾ, ಊಬರ್ ನೋಡಿ ಮೇಡಮ್, ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ, ನೀವು ಅಗ್ರಿಗೇಟರ್ ಕಂಪನಿಗಳು ಬಂದಾಗಿಂದ ನಮ್ಮ ಸ್ವಾತಂತ್ರ್ಯನೇ ಹೋಗ್ಬಿಟ್ಟಿದೆ. ನಿಮ್ದೇ ಮೊನೋಪೊಲಿ ಆಗ್ಬಿಟ್ಟಿದೆ. ಕೇಳಿ, ಮಾರ್ಕೆಟ್ ನ ಅಕ್ವೈರ್ ಮಾಡ್ಕೊಂಡು, ಟೆಕ್ನಾಲಜಿ ಮುಖಾಂತರ ಮಾರ್ಕೆಟ್ ಅಕ್ವೈರ್ ಮಾಡ್ಕೊಂಡು, ನಿಮಗೆ ಮನಸ್ಸೋ ಇಚ್ಛೆ ನೀವು ಅಪರಾಧಗಳನ್ನ ಮಾಡ್ತಾ ಇದ್ದೀರಿ, ಒಂದ್ ರೀತಿ ದಂಧೆ ಮಾಡ್ತಾ ಇದ್ದೀರಿ. ಸರಿ ಬಿಡಿ, ₹20 ನಾನು ಅವ್ರ ಮನೆ ಹತ್ರನೇ ಹೋಗಿ ಕಲೆಕ್ಟ್ ಮಾಡ್ತೀನಿ. ಅವ್ರ ಫೋನ್ ಎತ್ತಿಲ್ಲ ಅಂದ್ರೆ ಅಡ್ರೆಸ್ ಗೊತ್ತಲ್ವಾ, ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ತೀನಿ. ಸರಿ ಸರ್, ದಯವಿಟ್ಟು ಕಲೆಕ್ಟ್ ಮಾಡಿ. ಕಲೆಕ್ಟ್ ಮಾಡ್ತೀನಿ. ಆದ್ರೆ ನೀವು ನಾನು ನಿಮ್ಮ ಬಗ್ಗೆ ಕೇಳಿದ ಪ್ರಶ್ನೆಗಳು ನನಗೆ ಅನುಕೂಲ ಆಯ್ತು. ಮುಂದಕ್ಕೆ ನೋಟಿಸ್ ಕಳ್ಸೋದಕ್ಕಾಗ್ಲಿ ಇನ್ನೊಂದು ಮತ್ತೊಂದಕ್ಕೆ ಅನುಕೂಲ ಆಯ್ತು.